ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ತಯಾರಿ ಯಾವ ರೀತಿ ಇದೆ, ಹೇಗೆ ಎಷ್ಟು ಸಮಯದಲ್ಲಿ ನಾಮಪತ್ರ ಸಲ್ಲಿಸ್ತಾರೆ ಅನ್ನೋದ್ರ ಬಗ್ಗೆ ಅವರಿಂದನೇ ತಿಳಿಯೋಣ. ಸರ್, ಇವತ್ತಿನ ನಾಮಪತ್ರ ಸಲ್ಲಿಕೆಯ ತಯಾರಿ ಹೇಗಿದೆ ಸರ್? ಈಗಾಗಲೇ ಪಕ್ಷದ ನೇತೃತ್ವದಲ್ಲಿ ಎಲ್ಲ ರೀತಿಯಿಂದ ತಯಾರಿ ಆಗಿದೆ. ನಾನು ಬೆಳಗ್ಗೆ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ 10 ಗಂಟೆಗೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರ ನೇತೃತ್ವದಲ್ಲಿ ಗೌರವಿತ ರಾಜ್ಯದ ನಾಯಕರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜೆಡಿಎಸ್ನ ಮುಖಂಡರುಗಳು ಭಾಗವಹಿಸ್ತಾ ಇದ್ದಾರೆ. ಒಂದು ರಾಮಣ್ಣ ಶೆಟ್ಟಿ ಪಾರ್ಕಿನ ಒಂದು ಗಣಪತಿಗೆ ಒಂದು ಪೂಜೆಯನ್ನು ಮಾಡಿಕೊಂಡು ಅಲ್ಲಿಂದ ನಾವು ಮೆರವಣಿಗೆ ಮುಖಾಂತರ ನಾವು ಹೊರಡ್ತೀವಿ. ರೋಡ್ ಶೋ ಆಗಬೇಕಾದಾಗ ನಾನು ಯಾವುದೂ ಕೂಡ ಕಾಯ್ಲಿಕ್ಕೆ ಹೋಗಲ್ಲ. ನಾನು 12ರಿಂದ 12:30 ಈ ಒಂದು ಅರ್ಧ ಗಂಟೆ ಈ ಒಂದು ಮುಹೂರ್ತದಲ್ಲಿ ಹೋಗಿ ನಾಮಪತ್ರವನ್ನು ಸಲ್ಲಿಸುವಂತ ಒಂದು ಪ್ರಯತ್ನ ನಮ್ಮ ಪಕ್ಷದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮಾಡ್ತೀವಿ ಸರ್. ಸರ್, ಎಷ್ಟು ಜನಸಂಖ್ಯೆ ಸೇರಬಹುದು ಸರ್? ಜೊತೆಗೆ ಯಾರ್ಯಾರು ಭಾಗಿಯಾಗ್ತಿದ್ದಾರೆ ಮುಖಂಡರು ಸರ್? ಒಂದು ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಯಾರ್ಯಾರಿಗೆ ಶಕ್ತಿ ಇದೆ, ನಿಮ್ಮ ರಾಘಣ್ಣಗೋಸ್ಕರ ಒಂದು 100 ರೂಪಾಯಿ ಖರ್ಚು ಮಾಡಿಕೊಂಡು ಬರುವಂತ ವಿಶ್ವಾಸ ಯಾರಿದೆ ತಾವೆಲ್ಲರೂ ಕೂಡ ಬರಬೇಕು, ಆಶೀರ್ವಾದನೆ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಕಡೆಯಿಂದ ಮತ್ತು ವೈಯಕ್ತಿಕ ನಾನು ವಿನಂತಿನ ಮಾಡ್ಕೊಂಡಿದ್ದೀನಿ. ಎರಡನೇದು, ಇವತ್ತು ಪೂಜಾ ತಂದೆಯವರು ಅವತ್ತು ಮೋದಿಜಿಯವರು ಬಂದು ಹೋದ್ಮೇಲೆ ಮತ್ತೆ ಈ ಕಡೆ ಬಂದಿಲ್ಲ. ಅವರು ಇವತ್ತು ನಾಮಪತ್ರದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಗೌರವಿತ ಕುಮಾರಸ್ವಾಮಿಗಳು ಒಂದು ವಿಶೇಷ ಒಂದು ಸಂದರ್ಭ ನನ್ನ ಒಂದು ವೈಯಕ್ತಿಕವಾಗಿ ಒಬ್ಬ ಅಭ್ಯರ್ಥಿಯಾಗಿ 2 ಘಟಾನುಘಟಿಗಳು ಇಬ್ರು ಸೇರಿ ಸರ್ಕಾರ ಮಾಡಿದ್ರು. ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಇಬ್ಬರದು ಕೂಡ ಆಶೀರ್ವಾದ ಇದೆ. ಈ ಟೈಮಲ್ಲಿ ಎಲ್ಲರ ಸಹಕಾರದ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದೀನಿ. ಈ ಸಲ ಇಬ್ಬರು ನಾಯಕರುಗಳು ಕೂಡ ಒಂದೇ ವೇದಿಕೆಯಲ್ಲಿ ನೋಡುವಂತ ಒಂದು ಅವಕಾಶ ಕೂಡ ಒಂದು ಅವಿಸ್ಮರಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದ ನಾಯಕರು, ಪಕ್ಷಾತಿ ಪರಿಷ್ಠ ಪಂಗಡದ ಮುಖಂಡರುಗಳು, ಅಲ್ಪಸಂಖ್ಯಾತ ಬಂಧುಗಳು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಜೊತೆಗೆ ಈ ಸರಿ ಮೈತ್ರಿ ಮಾಡಿಕೊಂಡು ಜೆಡಿಎಸ್ ಜೊತೆಗೆ ಒಂದಾಗಿ ಮಾಡ್ತಾ ಇದ್ದಾರೆ, ಅದು ವರ್ಕೌಟ್ ಆಗುತ್ತಾ ಸರ್? ಶಿವಮೊಗ್ಗದಲ್ಲಿ ಯಾವ ರೀತಿ ವರ್ಕೌಟ್ ಆಗ್ಬೋದು? ತಾವೇ ರಿಸಲ್ಟ್ ನೋಡಿ ಆಮೇಲೆ ತಾವು ಹೇಳ್ತೀರಿ. ನಿಜವಾದ ವರ್ಕೌಟ್ ಹಿಂದೆ ಅವ್ರು 3 ಸತಿ ಮಾಡಿದಾಗ ಆಗ್ಲಿಲ್ಲ. ನಿಜವಾದ ವರ್ಕೌಟ್ ಈ ಬಾರಿ ಆಗುತ್ತೆ. ಜೊತೆಗೆ ಈಗ ಈಶ್ವರಪ್ಪನವರು ನಿಮ್ಮ ಪಕ್ಷದಲ್ಲಿ ಇಷ್ಟು ದಿನ ಕೆಲಸ ಮಾಡ್ತಾ ಇದ್ರು, ಈಗ ನಿಮ್ಮ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಹಿಂತೆಗೆಯಲ್ಲ, ನಿತ್ಯ ನಿಲ್ತೀನಿ, ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತೀರಿ. ಇದರಿಂದ ಏನಾದ್ರು ಡ್ರಾಬ್ಯಾಕ್ ಆಗೋದು ಚಾನ್ಸಸ್ ಏನಿದೆ? ನೋಡಿ ಸರ್, ನಾನು ಹೇಳಿದ್ನಲ್ಲ ಪಾಪ ಅಂತ ಹಿರಿಯರ ಬಗ್ಗೆ ನಾನು ಪ್ಲಸ್ ಮೈನಸ್ ಇದು ಯಾವುದು ಕೂಡ ಮಾತಾಡ್ಲಿಕ್ಕೆ ನಾನು ಹೋಗೋಕೆ ಇಷ್ಟಪಡಲ್ಲ ಸರ್. ಸರ್, ಈ ಬಾರಿ ಮೋದಿ ಅವರ ಕೆಲಸನ ಶಿವಮೊಗ್ಗದಲ್ಲಿ ಬಿಂಬಿತ ಆಗುತ್ತಾ ಅಥವಾ ರಾಘವೇಂದ್ರ ಅವರ ಕೆಲಸ ಬಿಂಬಿತ ಆಗಿ ವರ್ಕೌಟ್ ಆಗುತ್ತೆ? ಮೋದಿಜಿಯವರ ಒಂದು ಆಶೀರ್ವಾದ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ರೈತರಿಗೋಸ್ಕರ ಮಾಡಿದಂಥ ನೀರಾವರಿ ಯೋಜನೆಗಳಿರ್ಬೋದು. ಮೋದಿಜಿಯವರು ಸುಮಾರು ಹತ್ತತ್ರ ಒಂದು 10 ಲಕ್ಷ 10ರಿಂದ 12 ಲಕ್ಷ ಕುಟುಂಬಗಳಿಗೆ ಅನೇಕ ಯೋಜನೆಗಳು ತಲುಪಿದೆ. ಇನ್ನು ಕೋವಿಡ್ ವ್ಯಾಕ್ಸಿನೇಷನ್ ತೆಗೆದುಕೊಂಡ್ರೆ ಪ್ರತಿ ಮನೆಗೂ ತಲುಪಿದೆ. ಅದನ್ನು ಹಿಡಿಲಿಕ್ಕೆ ಹೋಗಲ್ಲ. ಇಂಡಿವಿಜುವಲ್ ಬೆನಿಫಿಟ್ ಅದು ಈ ರೀತಿಯಾದ ಕಾರ್ಯಕ್ರಮಗಳು, ಯಡಿಯೂರಪ್ಪ ಸಾಹೇಬರು ಕೊಟ್ಟಂತ ಯೋಜನೆಗಳು, ಇದೆಲ್ಲದೂ ಕೂಡ ಮತ್ತೆ ಬಿಜೆಪಿಯ ನೇತೃತ್ವದಲ್ಲಿ ಹಿಂದುತ್ವದಲ್ಲಿ ಆದಂತಹ ಅನೇಕ ವಿಚಾರಗಳ ಒಂದು ಹೋರಾಟ, ನಮ್ಮ ಹಿಂದೂ ಕಾರ್ಯಕರ್ತರ ಒಂದು ಬರಬರ ಹತ್ಯೆಗಳಾದಾಗ ಯಾವ ರೀತಿ ನಮ್ಮ ಕಾರ್ಯಕರ್ತರು ಹೋರಾಟವನ್ನು ಮಾಡಿದ್ರು, ಈ ಎಲ್ಲ ವಿಚಾರಗಳು ಕೂಡ ಈ ಸಂದರ್ಭದಲ್ಲಿ ಜನರ ಮಧ್ಯೆ ತೆಗೆದು. ಸರ್, ಈ ಬಾರಿ ರಾಘವೇಂದ್ರ ಅವರು ಗೆಲ್ಲುವ ಅಂಶ ಯಾವುದು ಸರ್? ಹಿಂದುತ್ವ, ರಾಷ್ಟ್ರೀಯತೆ ಮತ್ತೆ ಕ್ಷೇತ್ರದ ಅಭಿವೃದ್ಧಿ. ಇದಿಷ್ಟು ರಾಘವೇಂದ್ರ ಅವರ ಮಾತಾಗಿತ್ತು. ಇವತ್ತು ಏನು 12 ಗಂಟೆ ಅಷ್ಟೊತ್ತಿಗೆ ರ್ಯಾಲಿಯಲ್ಲಿ ಭಾಗಿಯಾಗಿ ನಂತರ ಏನು ನಾಮಪತ್ರವನ್ನು ಸಲ್ಲಿಸ್ತೀವಿ ಅಂತ ಹೇಳಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ವಿನಯ್ ಪುರ್ದಾಳ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.